ಕಟೌಟ್ ಕಾಣ್ತಾ ಇಲ್ಲ ಸ್ಟೇಜ್ ಅಲ್ಲಿ ಅದಾವಲ್ಲ ಏ ಯಾಕೆ ಕಟ್ಔಟ್ ಅದು ಅದಾವಲ್ಲ ಇವನ ಏನೋ ಹಾಕಿದ್ದಾರೆ. ಅವರು ಏನ್ ಹೇಳ್ತಾ ಇದಾರೆ ಅಂದ್ರೆ ಒಂದು ಸರ್ಕಾರದಿಂದ ನಡೆದಿರುವಂತದ್ದು, ನೀವು ಕೂಡ ಒಂದು ಸರ್ಕಾರದ ಒಂದು ಸ್ಥಾನದಲ್ಲಿ ಕೆಲಸ ಮಾಡ್ತಾ ಇರುವಂತದ್ದು, ಇದರಲ್ಲಿ ಕೆಲವೇ ವ್ಯಕ್ತಿಗಳ ಫೋಟೋಗಳಿದಾವೆ. ಸ್ಥಳೀಯ ಮೊನ್ನೆ ಒಂದ್ 2 ತಿಂಗಳು ಹಿಂದೂ ಸಬ್ಸಿಡಿ ಹೇಳಿದ್ದೇನೆ, ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಕಾರವಾರದಲ್ಲಿ ಆಗ್ಬೇಕಂತ. ಅದು ಬಹಳ ದಿವಸದ ಪ್ರಯತ್ನ ಇದೆ, ಆಗ್ಬೇಕು. ಅದರಲ್ಲಿ ಯಾವ್ದಾದ್ರು ಭಿನ್ನಾಭಿಪ್ರಾಯ ಇಲ್ಲ, ಯಾವ್ದೂ ಇಲ್ಲ ಭಿನ್ನಾಭಿಪ್ರಾಯ. ಅದು ಆಗ್ಬೇಕು. ಬಟ್ ಹಿಂದಿನ ಸರ್ಕಾರ ಹಣ ಬಿಡುಗಡೆ ಮಾಡೋಕೆ ಬಜೆಟ್ ನಲ್ಲಿ ಘೋಷಣೆ ಮಾಡಿ ಹಣ ಬಿಡುಗಡೆ ಮಾಡಲಿಲ್ಲ. ಜಾಗ ಕೂಡ ವಿವಾದಕ್ಕೆ ಈಡಾಯ್ತು. ಇದೀಗ ಮತ್ತೆ ಈಗ ಕಾರವಾರದಲ್ಲಿ ಮಾಡ್ಬೇಕು, ಕುಮಟಾದಲ್ಲಿ ಮಾಡ್ಬೇಕು. ನೋಡ್ರಿ, ಹಳ್ಳಿಯಲ್ಲಿ ನಾ ಮಾಡ್ರಿ ಅಂತ ಅಲ್ಲಿ ಹೇಳಿಲ್ಲ ನೋಡಿ. ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಆಗ್ಬೇಕಾದ್ರೆ ಅದಕ್ಕೆ ಮೂಲಭೂತ ಸೌಕರ್ಯಗಳು ಬೇಕು, ಸಪೋರ್ಟಿಂಗ್ ಹಾಸ್ಪಿಟಲ್ಸ್ ಬೇಕು. ಇಲ್ಲ ಸಿವಿಲ್ ಹಾಸ್ಪಿಟಲ್ ಅದೇ, ಮೆಡಿಕಲ್ ಕಾಲೇಜ್ ಅದೇ, ಸುಮ್ಮನೆ ನಾವೇ ಇದ್ದಾಗ ಮೆಡಿಕಲ್ ಕಾಲೇಜ್ ಇಲ್ಲೇ ಮಾಡಿದ್ದು. ಎಲ್ಲ ತರದ ಇನ್ಫ್ರಾಸ್ಟ್ರಕ್ಚರ್ ಕಾರವಾರದಲ್ಲಿ ಇದೆ. ಕುಮಟಾದಲ್ಲಿ ಆಗ್ಬಾರ್ದಂತಲ್ಲ, ಹಿಂದೂ ಸಹ ಅದು ಚರ್ಚೆ ಆಯ್ತು. ನಾನು ಕುಮಟಾನು ಆದ್ರೂ ನಂಗೆ ಸಂತೋಷ ಇದೆ. ಆದ್ರೆ ಇವತ್ತು ಕಾರವಾರ ಆದ್ರೆ ಅದಕ್ಕೆ ಬೇಕಾಗುವ ಮೂಲಭೂತ ಸೌಕರ್ಯಗಳು ಇಲ್ಲಿ ಅವೈಲೇಬಲ್ ಇದೆ. ಸರ್, ಈಗ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಬೇಕು ಅಂತಾರೆ ಎಲ್ಲಾ ಕಡೆ ಹೋರಾಟ, ಆದ್ರೆ ತಕ್ಷಣ ಡಾಕ್ಟರೇ ಬರಲ್ಲ. ಅರೆ ಬರುವಾಗ ಮಾಡ್ಬೇಕ್ರಿ, ಬರುದ್ರ ನೌಕರಿ ಮಾಡಿದಾಗ ಹೋಗ್ಬೇಕು. ಡೀಲ್ ಅವ್ರ ಕೇಳಿದಾಗ 10 ಸತಿ ಇಂಟರ್ವ್ಯೂ ಬರೀತಾರೆ, ಬರೋದಿಲ್ಲ ಅಂತ. ಇಂಟರ್ವ್ಯೂಗೆ ಬರೋದಲ್ಲ ಸರ್. ಅದೇ ಇಂಟರ್ವ್ಯೂ ಬರುದ್ರ ನೌಕರಿ ಮಾಡೋದು ಬೇಡ ಆಗೈತೆ. ಏನ್ ಮಾಡಕ್ ಬರ್ತದೆ ನೀವು? ಇಂಟರ್ವ್ಯೂ ಕರ್ದೆ ಅವ್ರು ಬಂದೇ ಇಲ್ಲ, ಅದು ಏನ್ ಮಾಡಕ್ ಬರ್ತದೆ? ಅದು ಉತ್ತರ ಕನ್ನಡ ಜಿಲ್ಲೆಗೆ ಮಾತ್ರ ಸೀಮಿತ ಆಗಿದೆ ಸರ್. ನನಗೆ ಗೊತ್ತಿಲ್ಲ, ವೆರಿ ಫ್ರಾಂಕ್, ನನಗೆ ಅದ್ರ ಬಗ್ಗೆ ಏನು ಮಾತಾಡ್ಬೇಕು ಮಾಹಿತಿ ಇಲ್ಲ. ನಾವೇನು ಮಾತಾಡಲಿಕ್ಕೆ ಹೋಗುದು. ಬೇರೆ ಕಡೆ ಕರೆದ್ರೆ ಹೆಚ್ಚಿನವರು ಬರ್ತಾರೆ, ಇಲ್ಲಿ ಅದಕ್ಕೂ ಬರ್ತಾ ಇಲ್ಲ. ಶಿರೂರಿನ ಗುಡ್ಡ ಕುಸಿರೋ ಮಣ್ಣನ್ನ ತೆಗಿಲಿಕ್ಕೆ ಗುತ್ತಿಗೆ 3-4 ಸಲ ಕರೆದು ಗುತ್ತಿಗೆದಾರರು ಬರ್ತಾ ಇಲ್ಲ. ಯಾಕೆ ಅಂತಂದ್ರೆ ಕಮಿಷನ್ ಕೊಡ್ಲಿಕ್ಕೆ ಆಗೋಲ್ಲ. ಈಗ ಅದೆಲ್ಲ ಬಿಡ್ರಿ, ಕರಾವಳಿ ಉತ್ಸವ ಬಂದಿದೆ, ಯಾವ್ದೋ ಒಂದು ಕಾರ್ಯಕ್ರಮ DC ಕರೆದಿದ್ದಾರೆ, ಹೋಗ್ತಿದೆ. ಕರಾವಳಿ ಉತ್ಸವ ನಿಮ್ಗೆಲ್ಲಾ ಖುಷಿ ಮಾಡಿಟ್ಟಾರೆ. ಮೊದಲೇ ಬಾರಿ 8 ದಿನ ಕರಾವಳಿ ಉತ್ಸವ ಆಗ್ತಾ ಇದೆ, ಗೊತ್ತಲ್ಲ. ಹಾಗಾಗಿ ನೀವೆಲ್ಲ ಮನೋರಂಜನೆ, ಆ ಮಧುರ ಸಂಗೀತ, ನಾಟಕಗಳು, ಡಾನ್ಸ್ಗಳು ಅದರಲ್ಲಿದ್ದಾಗ ಇದು ಎಲ್ಲ ಈ ಪ್ರಶ್ನೆಗಳು ಯಾಕೆ ಹೇಳ್ತಾ ಇದ್ದೀರಿ? ನೋಡಿ ಏನಾಗ್ತದೆ ಚುನಾವಣೆ, ಕೆಲವು ಸತೆ ಜನರ ಅಭಿಪ್ರಾಯ ಬೇರೆ ಬೇರೆ ವಿಚಾರದಲ್ಲಿ ಬೇರೆ ಬೇರೆ ಆಗ್ತಾ ಇರ್ತವೆ, ಗೊತ್ತಲ್ಲ. ಒಂದ್ ಚುನಾವಣೆಯಲ್ಲೆಲ್ಲ ನಾವು ಸೋತಿರೋದ್ರ ಅರ್ಥ ನಾವೆಲ್ಲ ಪಕ್ಷ ಎಲ್ಲ ಬಹಳ ವೀಕ್ ಆಗಿದೆ ಅಂತ ಹಂಗಲ್ಲ. ಕಾಂಗ್ರೆಸ್ಗೆ ಬಲ ಅದೇ, ಕಾಂಗ್ರೆಸ್ಗೆ ಶಕ್ತಿ ಅದೇ, ನಿಜ. ಸೋಲಾದದ್ದು ಆಗಿದೆ ಅಂತ ಹೇಳ್ಬೇಕು, ನಾನು ಬದಲಾವಣೆ ಮಾಡಕ್ ಬರ್ತಿದೆ, ರಿಸಲ್ಟ್ ಆಗಿದೆ. ಆದ್ರೆ ಆ ಸೋಲ್ ಅಂದ್ರೆ ಕಾಂಗ್ರೆಸ್ ವೀಕ್ ಆಗಿದೆ ಅಂತ ಹೇಳಲ್ಲ. ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಬಲ ಅದೇ, ಶಕ್ತಿ ಅದೇ. ನಮ್ಮ ಜಿಲ್ಲೆಯಲ್ಲಿ ಸಹ ನಾವು ಸಂಘಟಿತ ಅದೇವೆ ಮತ್ತು ನಮ್ಮ ಬಲ ಅದೇ. ಸ್ಥಳೀಯ ಶಾಸಕರು ಸಮಾರಂಭದ ಅಧ್ಯಕ್ಷರಾಗ್ತಾರೆ ಪ್ರೋಟೋಕಾಲ್ ಪ್ರಕಾರ. ಸೊ ಅವ್ರದೇ ಕಟ್ಔಟ್ ಎಲ್ಲಾ ಕಡೆ ಇದ್ರೆ ಏನ್ ತೊಂದ್ರೆ ಅದೇ. ನನಗೆ ಬಹಳ ಸಂತೋಷ ನೋಡಿ ಎಲ್ಲಾ ಕಡೆ ನಮ್ ಸತೀಶ್ ನೋಡಿ ಬಹಳ ಸಂತೋಷ ಆಗ್ತದೆ. ಏನ್ ತಪ್ಪದೆ? ಯಾರು ನೋಡಿ ಏನ ಕಾರಣ ಇರ್ಬೋದು, ಹಂಗೆ ಈಗ ನಾನು ಇವತ್ತು ಬಂದೆ, ನಾನು ಇದ್ದಿಲ್ಲ. ನಾ 2-3 ದಿನ ಗೋವಾ ಹೋಗಿದ್ದೆ, ಮನ್ಯಾಗ ಕೆಲವು ಕಾರ್ಯಕ್ರಮ ಇದ್ದು, ಫ್ಯಾಮಿಲಿ ಇದು, ಮಿಸಸ್ ನಾವು ಹೋಗಿದ್ದೆ. ಅದ ನಾನು ಈಗ ಫಸ್ಟ್ ಹೊತ್ತು ಕೂಡ ನಾಳೆ ಮುಂಜಾನೆ ನಾನು ವಾಪಸ್ ಹೋಗ್ಬೇಕು ಬ್ಯಾಂಗ್ಳೂರ್ಗೆ. ಸೊ ನಾ ಸ್ವಲ್ಪ ಹೋಗಿ ಸರ್ ಅಲ್ಲ, ಅವರು ಉತ್ಸವ ಮಾಡ್ಬೇಕಾದ್ರೆ ನಮ್ಮನ್ನ ಯಾರು ಕೇಳಿಲ್ಲ, ವಿಶ್ವಾಸ ತಗೊಂಡಿಲ್ಲ ಅಂತ ಭೀಮಣ್ಣ ನಾಯಕರು ಬಹಿರಂಗವಾಗಿ ಹೇಳ್ತಾ ಇದ್ದಾರೆ. ಅದಕ್ಕೆ ತಾನು ಬರ್ತಾ ಇಲ್ಲ ಅಂತ ನನ್ಗೆ ಗೊತ್ತಿಲ್ಲ. ನನ್ನ ಕಡೆ ಭೀಮಣ್ಣ ಇದ್ರ ಬಗ್ಗೆ ನನ್ನ ಕಡೆ ಮಾತಾಡಿದ ನನಗೆ ಗೊತ್ತಿಲ್ಲ. ಸುಮ್ಕ ಅನಾವಶ್ಯಕ ಕಾಂಟ್ರವರ್ಸಿಸ್ ಅವರು ಹೈಕಮಾಂಡ್ ಕೂಡ ಇದಕ್ಕೆ ನಾವು ಅದನ್ನ ಸರಿ ಮಾಡ್ಕೊಡ್ತೀವಿ. ನನಗೇನು ಗೊತ್ತಿಲ್ಲ. ಬಟ್ ನೋಡಿ ಅವ್ರಿಬ್ರದಲ್ಲಿ ಏನೋ ಹೊಡ್ಕೊಬೇಕಾಗಿದ್ದರೆ ನನಗೆ ಹೆಂಗೆ ಗೊತ್ತಾಗ್ತದೆ ಹೇಳಿ? ಅದೇ ನಮ್ಮ ಪಕ್ಷದ ಸೀನಿಯರ್ ಲೀಡರ್ ಇರ್ಬೋದು, ಮುಖ್ಯಮಂತ್ರಿ ಮತ್ತು ಗೌರವಿತ ಉಪಮುಖ್ಯಮಂತ್ರಿಗಳು ನನಗಿಬ್ರು ಆತ್ಮೀಯ ಅದಾರೆ.
ಅದು ಅವ್ರದಲ್ಲಿ ಏನ್ ಮಾತುಕತೆ ಆಗಿದೆ ಏನ್ ಉಳಿವೆ ಆಗಿದೆ ಅಂತ ನನಗೆ ಹೆಂಗ್ ಗೊತ್ತಾಗ್ತದೆ ಹೇಳಿ. ಈಗ ಬಣಗಳ ರಾಜಕೀಯಗಳು ಏನ್ ಕಾಂಗ್ರೆಸ್ ನಲ್ಲಿ ಬಣ ಇಲ್ರಿ, ಎಲ್ಲರೂ ಒಕ್ಕಟ್ಟದಾರು ಒಂದಾಗಿದ್ದಾರೆ. ಇಬ್ರು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಹೈಕಮಾಂಡ್ ಏನ್ ಹೇಳ್ತದೆ ನಾವು ಕೇಳ್ತೀವಿ ಅಂತ ಸಿಎಂ ಹೇಳಿದ್ದಾರೆ, ಡೆಪ್ಯೂಟಿ ಸಿಎಂ ಹೇಳಿದ್ದಾರೆ. ಹಾಗಾಗಿ ಅನಾವಶ್ಯಕ ಚರ್ಚೆಗೆ ಏನು ಅವಕಾಶ ಇಲ್ಲ. ಚರ್ಚೆ ಯಾರು ಮಾಡಬಾರ್ದು. ಇವತ್ತು ಕೂಡ ಸಿದ್ದರಾಮಯ್ಯ ಅವರು ಡೆಲ್ಲಿಗೆ ಹೋಗಿದ್ದಾರೆ. ಅದೇ ಡೆಲ್ಲಿ ಹೋಗಿದ್ದಾರೆ ಅಂದ್ರೆ ನಾಳೆ ಕಾಂಗ್ರೆಸ್ ವರ್ಕಿಂಗ್ ಕಮಿಟಿ ಅದೇನಿ, ಅದೇ ಕಾಂಗ್ರೆಸ್ ವರ್ಕಿಂಗ್ ಕಮಿಟಿ ಅದೇ ನಾಳೆ. ಆ ಕಾಂಗ್ರೆಸ್ ವರ್ಕಿಂಗ್ ಕಮಿಟಿ ಅಟೆಂಡ್ ಮಾಡ್ಲಿಕ್ಕೆ ಅಲ್ಲಿ ಹೋಗಿದ್ದಾರೆ. ಸಿಎಂ ಅವರು ಮೊನ್ನೆ ಬೆಳಗಾವಿಯಲ್ಲಿ ಕೂಡ ನಾನೇ 5 ವರ್ಷ ಮುಖ್ಯಮಂತ್ರಿ ಆಗಿದ್ದೆ. ಹಾಗಾಗಿ ಫ್ಲೋರ್ ಮೇಲೆ ಮಾತಾಡುವಾಗ ಸಿಎಂ ಏನ್ ಮಾತಾಡ್ಬೇಕಾದ್ರೆ ಮಾತಾಡಿದ್ದಾರೆ. ಅದರ ನಂತರ ಒಂದು ಆ್ಯಡು ಮಾಡಿದ್ದಾರೆ. ನಾನು ಇದ್ದೆ ಅವಾಗ ಅವ್ರು ಉತ್ತರ ಕೊಡುವಾಗ. ಅಲ್ಟಿಮೇಟ್ಲಿ ನಮ್ಮ ಹೈಕಮಾಂಡ್ ಏನ್ ಡಿಸೈಡ್ ಮಾಡ್ತೀವಿ ಆ ಪ್ರಕಾರ ನಾವು ಹೋಗ್ತೇವೆ ಎಂದು ಹೇಳಿದ್ದಾರೆ. ಅಂದ್ರೆ ಈಗ ಹೈಕಮಾಂಡ್ ಮತ್ತೆ ಬದಲಾವಣೆ ಇದು ಮಾಡಬಹುದು. ಛೇ ನೀ ಸುಮ್ಕ ಏನ್ ಪ್ರಶ್ನೆ ಕೇಳಿ ನನ್ ಗೊಂದಲದಲ್ಲಿ ಆಗ್ಬೇಡ್ರಿ. ನಾನ್ ಗೊಂದಲದಲ್ಲಿ ಬೀಳೋ ಮನುಷ್ಯ ಅಲ್ಲ. ನಾ ಬಹಳ ಸ್ಪಷ್ಟವಾಗಿ ಹೇಳಿದ್ರೆ ಇದ್ರ ಬಗ್ಗೆ ನನಗೆ ಏನು ಮಾಹಿತಿ ಇಲ್ಲ, ಅವ್ರಿಗೆ ಏನು ಅಂಡರ್ಸ್ಟ್ಯಾಂಡಿಂಗ್ ಇದೆ ನನಗೆ ಗೊತ್ತಿಲ್ಲ. ನಾ ಪಾರ್ಟಿ ಇಲ್ಲ ಇದನ್ನ ನಾ ಹೇಳ್ತಿದ್ದೆ. ಈಗ ಡಿ ಕೆ ಶಿವಕುಮಾರ್ ಅವರು ಪಕ್ಷ ಚೆನ್ನಾಗಿ ನಡೆಸ್ತಾ ಇದ್ದಾರೆ. ಅವರು ಬಹಳ ಪ್ರಯತ್ನ ಮಾಡಿದ್ದಾರೆ. ಸಿಎಂ ಒಳ್ಳೆ ಆಡಳಿತ ಕೊಟ್ಟಿದ್ದಾರೆ. 5 ಗ್ಯಾರಂಟೀಸ್ ತಂದು ಪಕ್ಷಕ್ಕೆ ಒಳ್ಳೆ ಶಕ್ತಿ ತಂದಿದ್ದಾರೆ. ಇಬ್ರು ನಾಯಕರು ಬಹಳ ಮ್ಯಾಚ್ಯೂರ್ಡ್ ಅದಾರೆ, ಒಳ್ಳೆಯವರು ಅದಾರೆ. ಇಬ್ರು ನನ್ನ ಸ್ನೇಹಿತರು. ಸಚಿವ ಸಂಪುಟ ವಿಸ್ತರಣೆ ಆಗಬೇಕು ಅನ್ನೋದು ಒಂದು ಆಂತರಿಕವಾದ ಒಂದು ಬೇಡಿಕೆ. ಸೊ ಅದರಲ್ಲಿ ಸಚಿವ ಸಂಪುಟದ ವಿಸ್ತರಣೆ ಮಾಡ್ತೇವೆ ಸಿಎಂ ಕಳೆದ 4 ತಿಂಗಳಿಂದ 5 ತಿಂಗಳು ಹೇಳ್ತಾ ಇದ್ದಾರೆ. ಯಾವಾಗ ಮುರಿದು ಬರ್ತದೆ ಅಂತ ನೋಡ್ಬೇಕು. ಬಹಳಷ್ಟು ಜನ ಆಕಾಂಕ್ಷಿಗಳಿದ್ದಾರೆ. ಏನ್ ತಪ್ಪದೆ ನೋಡಿ, ಆಕಾಂಕ್ಷಿ ಇರುವುದು ಏನು ತಪ್ಪಿಲ್ಲ. ಪಕ್ಷ ಇಂಪಾರ್ಟೆಂಟ್, ಪಕ್ಷದ ಅಭಿಮಾನ ಇಂಪಾರ್ಟೆಂಟ್, ಪಕ್ಷ ಇಂಪಾರ್ಟೆಂಟ್. ಆ ಚೌಕಟ್ಟಿನಲ್ಲಿ ಯಾರೋ ಒಬ್ಬ ನನಗೆ ಶಾಸಕ ಆಗ್ಬೇಕು, ನನಗೆ MP ಆಗ್ಬೇಕು, ನನಗೆ ಮಿನಿಸ್ಟರ್ ಆಗ್ಬೇಕು, ಮತ್ತೊಮ್ಮೆ ಜಿಲ್ಲಾ ಅಧ್ಯಕ್ಷ ಆಗ್ಬೇಕು ಅನ್ನೋ ಅಪೇಕ್ಷೆ ಇಟ್ರಿ, ಆಕಾಂಕ್ಷೆ ಇಟ್ರಿ ಏನ್ ತಪ್ಪದೆ. ಮನುಷ್ಯ ಒಬ್ಬ ಮಾನವ ಹುಟ್ಟಿದ ನಂತರ ಇದು ಗುರಿ ಇಟ್ರೆ ಸಾಧನೆ ಮಾಡ್ಲಿಕ್ಕೆ ಸಾಧ್ಯ. ಯಾವುದು ಗುರಿ ಇಲ್ಲದೆ ಏನ್ ಸಾಧನೆ ಮಾಡ್ಲಿಕ್ಕೆ ಸಾಧ್ಯವ? ಹಾಗೇನ್ ತಪ್ಪಿಲ್ಲ, ಒಂದು ಅಂಬಿಷನ್ ಇಟ್ಕೊಂಡ್ರೆ. ಈಗ ನೀವು ಕೂಡ ಸಚಿವರಾಗಬೇಕು ಅನ್ನೋದು ಬಹಳ ಜಿಲ್ಲೆಯ ನಿರೀಕ್ಷೆ. ನನಗೇನ್ ಗೊತ್ತಿಲ್ಲ ಅದ್ರ ಬಗ್ಗೆ, ನನಗೇನ್ ಗೊತ್ತೂ ಇಲ್ಲ. ನಾ ಯಾರ ಜೊತೆ ಚರ್ಚೆ ಮಾಡಿಲ್ಲ, ಯಾರು ನನ್ನ ಜೊತೆ ಚರ್ಚೆ ಮಾಡಿಲ್ಲ. ಜನರ ನಿರೀಕ್ಷೆ, ಜನರು ಹೇಗೆ ನಿರೀಕ್ಷೆ ಮಾಡ್ತಾರೆ? ನಿರೀಕ್ಷೆ ಇರ್ತದೆ. ಜನರ ನಿರೀಕ್ಷೆ ನಾ ಏನ್ ಮಾಡಕ್ ಬರ್ತಿದ್ದೆ. ಸರ್, ಈಗ ಒಂದ್ ಕಡೆ ಎಲ್ಲೋ ಈ ತರ ಬಣಗಳ ರಾಜಕೀಯ ಆಡಳಿತದ ಮೇಲೆ ಎಲ್ಲೋ ಒಂದು ಕಡೆ ಕೊಡ್ತಾ ಬೀಳ್ತದೆ. ಇಲ್ರಿ, ಆಡಳಿತ ಚೆನ್ನಾಗಿ ನಡೀತಾ ಇದೆ, ಪಾರದರ್ಶಕವಾಗಿ ನಡೀತಾ ಇದೆ, ಅಭಿವೃದ್ಧಿ ನಡೀತಾ ಇದೆ, ಏನ್ ತೊಂದರೆ ಇಲ್ಲ, ಎಲ್ಲ ಸರಿಯಾಗಿದೆ.